ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ನಡೆದಿದೆ, ನಾಳೆ ನಮ್ಮ ಮಾರ್ಕೆಟ್ ಯಾವ ಥರ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 595 ಪಾಯಿಂಟ್ಸ್ ಗೇನ್ ಆಗಿ 84,466 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 180 ಪಾಯಿಂಟ್ಸ್ ಗೇನ್ ಆಗಿ 25,875 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 136 ಪಾಯಿಂಟ್ಸ್ ಗೇನ್ ಆಗಿ 58,274 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಲಾರ್ಜ್ ಕ್ಯಾಪ್ಸ್ಗಿನ್ನ ಇವತ್ತು ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಇನ್ನೂ ಸ್ವಲ್ಪ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಮತ್ತೆ ಫ್ರೆಂಡ್ಸ್, ಇವಾಗ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇನೆ ಕ್ಲಿಯರ್ ಆಗಿ ಪ್ರತಿಯೊಂದನ್ನು ಮಾತಾಡ್ಕೊಂಡಿದ್ವಿ. ಇವಾಗಿಂದ ಮಾರ್ಕೆಟ್ಸ್ ಏನಕ್ಕೆ ಬೆಟರ್ ಆಗಿ ಮೂವ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ಇವಾಗ ಅದ್ರ ಭಾಗವಾಗೇನೆ ಇವತ್ತು ಸಹ ನಮ್ಮ ಮಾರ್ಕೆಟ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ತರ ನಮ್ಮ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಮೈನ್ ಆಗಿ 2 ರೀಸನ್ಸ್ ಕಾಣಿಸ್ತಾ ಇದೆ. ಅವೇನು ಅಂತ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಮುಂಚೆ ಫ್ರೆಂಡ್ಸ್, ಇವಾಗ ನಮ್ಮ ಮಾರ್ಕೆಟ್ ಬಗ್ಗೆ ಇನ್ನೊಂದು ಪಾಸಿಟಿವ್ ಅಪ್ಡೇಟ್ ಕೂಡ ಬಂದಿದೆ. ಅದನ್ನ ಮಾರ್ಕೆಟ್ ನ್ಯೂಸ್ ಶುರು ಮಾಡೋದಕ್ಕೂ ಮುಂಚೆ ಅದನ್ನ ಅಪ್ಡೇಟ್ ಮಾಡ್ತೀನಿ. ನೋಡೋಣ ನಾಳೆ ನಮ್ಮ ಮಾರ್ಕೆಟ್ ಆ ಗುಡ್ ನ್ಯೂಸ್ ಇಂದ ಎಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ ಅಂತ. ಮತ್ತೆ ಇವತ್ತು ನಮ್ಮ ಮಾರ್ಕೆಟ್ಸ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ 2 ರೀಸನ್ಸ್ ಇದೆ ಅಲ್ವಾ. ಅದರಲ್ಲಿ ಮೊದಲನೇದಾಗಿ ಇಂದಿನ ವಾರ ಬಿಹಾರಲ್ಲಿ ಅಸೆಂಬ್ಲಿ ಎಲೆಕ್ಷನ್ಸ್ ನಡೆದಿದೆ. ಆ ಎಲೆಕ್ಷನ್ಸ್ ಎಕ್ಸಿಟ್ ಪೋಲ್ ಇವಾಗ ಅಪ್ಡೇಟ್ ಆಗಿದೆ. ಈಗ ಈ ಎಲೆಕ್ಷನ್ಸ್ನ ಎಕ್ಸಿಟ್ ಪೋಲ್ ಅಪ್ಡೇಟ್ ಆದಾಗೆಲ್ಲ ನಮ್ಮ ಮಾರ್ಕೆಟ್ಸ್ ಯಾವ ಥರ ಪರ್ಫಾರ್ಮ್ ಮಾಡಿದೆ ಅಂತ ನಾವು ಲಾಸ್ಟ್ 2 ಇಯರ್ಸ್ ಅಲ್ಲೇ ತುಂಬ ಸಲ ನೋಡಿದ್ವಿ. ಇವಾಗೂ ಸಹ ಬಿಹಾರ್ ಅಸೆಂಬ್ಲಿ ಎಲೆಕ್ಷನ್ ಎಕ್ಸಿಟ್ ಪೋಲ್ ಅಪ್ಡೇಟ್ ಆಗಿದೆ. ಅದರಿಂದನೇ ನಮ್ಮ ಮಾರ್ಕೆಟ್ಸ್ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಇವಾಗ ಒಂದ್ಸಲ ಈ ಇಮೇಜ್ನ ನೋಡಿ. ಈ ಎಕ್ಸಿಟ್ ಪೋಲ್ಸಲ್ಲಿ ಪ್ರತಿಯೊಬ್ಬರು ಈ ಸಲ BJP ಗೌರ್ಮೆಂಟೇ ಲೀಡಿಂಗಲ್ಲಿ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅಪ್ಡೇಟ್ ಆಗಿದೆ. ಜೊತೆಗೆ ಪ್ರತಿಯೊಂದು ಎಕ್ಸಿಟ್ ಪೋಲಲ್ಲೂ NDA ಗೌರ್ಮೆಂಟ್ 130 ಸೀಟ್ಸಿಂದ 160 ಸೀಟ್ಸ್ವರೆಗೂ ಪಾಸಿಟಿವ್ ಆಗಿ ವಿನ್ ಆಗೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಆಗಿದೆ. ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಕಮಿಂಗ್ ಟೈಮಲ್ಲಿ ಒಂದು ವೇಳೆ ರಿಸಲ್ಟ್ ದಿನ ಇವಾಗ ಎಕ್ಸ್ಪೆಕ್ಟೆಡ್ಗಿನ್ನ ಸೀಟ್ಸ್ ಏನಾದರೂ ಕಮ್ಮಿ ವಿನ್ ಆದರೆ ಅವಾಗ ನಮ್ಮ ಮಾರ್ಕೆಟ್ ಕೂಡ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಮತ್ತೆ ಇವತ್ತು ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಕೂಡ ಒಂದು ಡೇಟಾ ಅಪ್ಡೇಟ್ ಆಗಿದೆ. ಇವಾಗ BJP ಏನಾದರೂ ಮೆಜಾರಿಟಿಯಲ್ಲಿ ವಿನ್ ಆಗಲಿಲ್ಲ ಅಂದರೆ ನಿಫ್ಟಿ ನಿಯರ್ಲಿ 5 to 6% ಫಾಲ್ ಆಗೋ ಚಾನ್ಸಸ್ ಇದೆ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಆದರೆ ನನ್ನ ಒಪಿನಿಯನ್ ಪ್ರಕಾರ BJP ವಿನ್ ಆದರೂ ವಿನ್ ಆಗಲಿಲ್ಲ ಅಂತ ಅಂದರೂ ನಮ್ಮ ಮಾರ್ಕೆಟ್ಸ್ ಅಷ್ಟು ಫಾಲ್ ಆಗಲ್ಲ ಅಂತ ಅನ್ಕೊತಾ ಇದ್ದೀನಿ. ನೋಡೋಣ November 14th ಬಿಹಾರ್ ಎಲೆಕ್ಷನ್ಸ್ ರಿಸಲ್ಟ್ಸ್ ಇದೆ, ಅವತ್ತು ಯಾವ ಥರ ಅಪ್ಡೇಟ್ ಆಗುತ್ತೆ ಅಂತ. ಮತ್ತೆ ಎರಡನೇ ರೀಸನ್ ಬಂದು ನಿನ್ನೆ ರಾತ್ರಿ ಸಹ ಡೊನಾಲ್ಡ್ ಟ್ರಂಪ್ ಅವರು ಇಂಡಿಯಾ ಮತ್ತು US ರಿಲೇಟೆಡ್ ಆಗಿ ಏನು ಟ್ರೇಡ್ ನೆಗೋಸಿಯೇಷನ್ಸ್ ನಡೀತಾ ಇದೆ ಇದ್ರ ಬಗ್ಗೆ ತುಂಬ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅತಿ ಶೀಘ್ರದಲ್ಲೇ ಇಂಡಿಯಾ ಜೊತೆ ಟ್ರೇಡ್ ಡೀಲ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗುತ್ತೆ ಅಂತ. ಅದರಿಂದ ನಮ್ಮ ಮಾರ್ಕೆಟ್ಸ್ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಈ H1B ವೀಸಾ ಬಗ್ಗೆ ಲಾಸ್ಟ್ ಮಂತ್ ಎಲ್ಲ ತುಂಬ ಸಲ ಮಾತಾಡ್ಕೊಂಡಿದ್ವಿ. ಇವಾಗ ಇದ್ರ ಬಗ್ಗೆ ಕೂಡ ಸ್ವಲ್ಪ ಪಾಸಿಟಿವ್ ಕಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದನೇ ಇವತ್ತು IT ಸ್ಟಾಕ್ಸ್ ನೋಡಿದ್ರಾ, ಬರೀ ಇವತ್ತು ಮಾತ್ರನೇ ಅಲ್ಲ, ಟ್ರೇಡ್ ಡೀಲ್ ಕಂಪ್ಲೀಟ್ ಆಗೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಯಾವಾಗ ಬರ್ತಾ ಇದೆಯೋ ಅವತ್ತೆಲ್ಲ ಈ IT ಸ್ಟಾಕ್ಸ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾನೆ ಇದಾವೆ. ಇವತ್ತು IT ಇಂಡೆಕ್ಸ್ ಆದ್ರೆ ಅಬೌಟ್ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಪ್ರತಿಯೊಂದು IT ಕಂಪನಿನೂ 3 to 4% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಈ H1B ವೀಸಾ ಬಗ್ಗೆ ಕೂಡ ಸ್ವಲ್ಪ ಪಾಸಿಟಿವ್ ಕಮೆಂಟ್ಸ್ನ ಮಾಡಿದ್ದಾರೆ. ಮತ್ತೆ ಈ ಟ್ರೇಡ್ ಡೀಲ್ ಬಗ್ಗೆ ಸ್ವಲ್ಪ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಗೌರ್ಮೆಂಟ್ ಸೋರ್ಸಸ್ ಇಂದ ಅಪ್ಡೇಟ್ ಆಗಿರೋ ಇನ್ಫಾರ್ಮೇಶನ್ ಅಂತ ಒಂದು ಡೇಟಾ ರಿಲೀಸ್ ಆಗಿದೆ. ಏನಂದ್ರೆ ಇದುವರೆಗೂ ಏನೇನು ಟ್ರೇಡ್ ನೆಗೋಸಿಯೇಷನ್ಸ್ ನಡೀತಾ ಇದೆ ಇದೆಲ್ಲ ತುಂಬಾನೇ ಸಕ್ಸಸ್ಫುಲ್ ಆಗಿ ನಡೆದಿದೆ. ಜೊತೆಗೆ ಇವಾಗ ನೆಕ್ಸ್ಟ್ ರೌಂಡ್ ಆಫ್ ನೆಗೋಸಿಯೇಷನ್ಸ್ ಏನು ಅವಶ್ಯಕತೆ ಇಲ್ಲ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಅಂದ್ರೆ ಇದುವರೆಗೂ ಏನೇನು ನೆಗೋಸಿಯೇಷನ್ಸ್ ನಡೆದಿದೆಯೋ ಇದೆಲ್ಲ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನೆಗೋಸಿಯೇಷನ್ಸ್ ಏನು ಇರಲ್ಲ. ಇವಾಗ ನೆಕ್ಸ್ಟ್ ಟ್ರೇಡ್ ಡೀಲ್ ಏನೇ ಕಂಪ್ಲೀಟ್ ಆಗಬೇಕಾಗಿರುತ್ತೆ. ಈ ತರ ಅರ್ಥ ಮಾಡ್ಕೊಬೇಕಾಗಿರುತ್ತೆ. ಅದ್ರ ಜೊತೆಗೆ ಇಂಡಿಯಾದವ್ರು ಏನು ಹೇಳಿದ್ದಾರೆ ಅಂತ ಅಂದ್ರೆ, ಇವಾಗ ನೆಗೋಸಿಯೇಷನ್ಸ್ ಕಂಪ್ಲೀಟ್ ಆಗಿದೆ ಅಲ್ವಾ, ಜಸ್ಟ್ ನಾವು US ಇಂದ ಯಾವ ಥರ ರೆಸ್ಪಾನ್ಸ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಅದಾದಮೇಲೆ ನಮ್ಮ ಇಂಡಿಯನ್ ಕಾಮರ್ಸ್ ಮಿನಿಸ್ಟರ್ ಆದ ಪಿಯೂಷ್ ಗೋಯಲ್ ಅವರು ಕೂಡ ಅದೇ ಥರನೇ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಇವಾಗ ಎರಡೂ ಕಂಟ್ರಿಗೆ ಅಡ್ವಾಂಟೇಜ್ ಆಗೋ ಥರ ಈ ಟ್ರೇಡ್ ಡೀಲ್ ನಡೆದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಈ ಟ್ರೇಡ್ ಡೀಲ್ ಇವತ್ತು ಬೇಕಾದರೂ ನಡಿಬೋದು, ನಾಳೆ ಬೇಕಾದರೂ ನಡಿಬೋದು, ನೆಕ್ಸ್ಟ್ ವಾರ, ನೆಕ್ಸ್ಟ್ ತಿಂಗಳು, ನೆಕ್ಸ್ಟ್ ವರ್ಷ ಯಾವಾಗ ಬೇಕಾದರೂ ನಡಿಬೋದು. ಆದರೆ ಪ್ರತಿಯೊಬ್ಬರಿಗೂ ನ್ಯಾಯ ಆಗೋ ಥರ ಈ ಟ್ರೇಡ್ ಡೀಲ್ ನಡೆದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಯಾವತ್ತೇ ಈ ಟ್ರೇಡ್ ಡೀಲ್ ನಡೆದ್ರೂ ಇಂಡಿಯಾ ಮೇಲೆ ಅಟ್ಲೀಸ್ಟ್ 10 to 15% ಟ್ಯಾರಿಫ್ ಇದ್ರೆ ಪರವಾಗಿಲ್ಲ. ಅದಕ್ಕಿಂತ ಜಾಸ್ತಿ ಟ್ಯಾರಿಫ್ ಏನಾದರೂ ಇದ್ರೆ ಅದು ಇಂಡಿಯಾಗೆ ಸ್ವಲ್ಪ ನೆಗೆಟಿವ್ ಆಗುತ್ತೆ. ತುಂಬ ನೆಗೆಟಿವ್ ಆಗಲ್ಲ, ಸ್ವಲ್ಪ ನೆಗೆಟಿವ್ ಆಗುತ್ತೆ. ಅದೇನಾದರೂ 10 to 15% ಇಂಡಿಯಾ ಮೇಲೆ ಟ್ಯಾರಿಫ್ ಇದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಅದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಜೊತೆಗೆ ಕಾಂಪಿಟೇಟಿವ್ ಎಡ್ಜ್ ಕೂಡ ಇರುತ್ತೆ ಈ ಏಷ್ಯನ್ ಮಾರ್ಕೆಟ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ. ಮತ್ತೆ ಇವತ್ತಿನ ಮಾರ್ಕೆಟ್ ಟೈಮಲ್ಲೇ ಈ ರಷ್ಯನ್ ಪ್ರೆಸಿಡೆಂಟ್ ಆದ ಪುಟಿನ್ ಅವರು ಇದಾರಲ್ವಾ, ಇವರು ಸಹ ಇಂಡಿಯಾಗೆ ವಿಸಿಟ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಯಾವಾಗ ಅಂದ್ರೆ December 5th. ನೋಡೋಣ ಇವಾಗ ಪುಟಿನ್ ಅವರು ಇಂಡಿಯಾಗೆ ಬರ್ತಾ ಇದ್ದಾರೆ ಅಂತ ಅಂದ್ರೆ ಕಮಿಂಗ್ ಟೈಮಲ್ಲಿ ಇಂಡಿಯಾ ಮತ್ತೆ ರಷ್ಯಾ ರಿಲೇಶನ್ಶಿಪ್ ತುಂಬಾನೇ ಸ್ಟ್ರಾಂಗ್ ಆಗಿ ಗ್ರೋ ಆಗುತ್ತೆ. ಜೊತೆಗೆ ಇವ್ರು ಬರ್ತಾ ಇದ್ದಾರೆ ಅಂತಂದ್ರೆ ಡಿಫೆನ್ಸ್ ರಿಲೇಟೆಡ್ ಆಗಿ ಒಂದಲ್ಲ ಒಂದು ಪಾಸಿಟಿವ್ ಅಪ್ಡೇಟ್ಸ್ ಬರೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ.
ನೋಡೋಣ ಕಮಿಂಗ್ ಟೈಮಲ್ಲಿ ಇದ್ರ ಬಗ್ಗೆ ಇನ್ನ ಏನು ಅಪ್ಡೇಟ್ಸ್ ಬರ್ತವೆ ಅಂತ. ನೆಕ್ಸ್ಟ್ ಫೈನಲ್ ಆಗಿ ಇವತ್ತು ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಇಂಡಿಯಾದು CPI ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗಿದೆ. ಈ ಡೇಟಾ ಅಂತೂ ತುಂಬಾನೇ ಪಾಸಿಟಿವ್ ಆಗಿ ಬಂದಿದೆ. ಇವಾಗ ಈ ಅಕ್ಟೋಬರ್ ಮಂತಲ್ಲಿ ಇನ್ಫ್ಲೇಷನ್ 0.25% ಬಂದಿದೆ. ಫ್ರೆಂಡ್ಸ್, ಇದಂತೂ ನಮ್ಮ ಮಾರ್ಕೆಟ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಜೊತೆಗೆ ನಾನು ತುಂಬಾ ಸಲನೇ ಮೆನ್ಷನ್ ಮಾಡಿದ್ದೆ, ಲಾಸ್ಟ್ 2 ಮಂತ್ಸಿಂದ ಆದಷ್ಟು ಬ್ಯಾಂಕಿಂಗ್ ಸೆಕ್ಟರ್ ಕಡೆ ಫೋಕಸ್ ಮಾಡಿ, ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ತುಂಬಾನೇ ಒಳ್ಳೆ ಗ್ರೋತ್ ಇದೆ ಕಮಿಂಗ್ ಟೈಮಲ್ಲಿ ಅಂತ. ಈಗ ಈ ತರ ಇನ್ಫ್ಲೇಷನ್ ಕಮ್ಮಿ ಬಂದಿರೋ ಕಾರಣದಿಂದ ಕಮಿಂಗ್ ಮಂತಲ್ಲಿ RBI ಗವರ್ನರ್ ಅವರು ಮತ್ತೆ ರೇಟ್ ಕಟ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ನೋಡೋಣ ನಾಳೆ ನಮ್ಮ ಮಾರ್ಕೆಟ್ ಯಾವ ತರ ಪರ್ಫಾರ್ಮ್ ಮಾಡುತ್ತೆ ಅಂತ. ನಾಳೆ ಈ ಇನ್ಫ್ಲೇಷನ್ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಮಾತಾಡ್ಕೊಳ್ಳೋಣ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬಾ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಅದಾನಿ ಕಂಪನೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಅದಾನಿ ಎಂಟರ್ಪ್ರೈಸಸ್ ಆದರೆ ನಿಯರ್ಲಿ 5% ಪಾಸಿಟಿವ್ ಆಗಿದೆ. ಅದಾನಿ ಗ್ರೀನ್ ಎನರ್ಜಿ ನಿಯರ್ಲಿ 3% ಪಾಸಿಟಿವ್ ಆಗಿದೆ. ಅದೇ ಥರನೇ ಅದಾನಿ ಪವರ್, ಅದಾನಿ ಗ್ರೀನ್ ಎನರ್ಜಿ ಸೊಲ್ಯೂಷನ್ಸ್, ಈ ಥರ ಪ್ರತಿಯೊಂದು ಕಂಪನಿ ನೋಡಿಕೊಂಡ್ರು ಇವತ್ತು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಅದಾನಿ ಕಂಪನೀಸ್ ಬಗ್ಗೆ ಎಲ್ಲ ಮಲ್ಟಿಪಲ್ ಅಪ್ಡೇಟ್ಸ್ ಬಂದಿದ್ದಾವೆ, ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫಸ್ಟ್ ಇವಾಗ ಅದಾನಿ ಎಂಟರ್ಪ್ರೈಸಸ್ ಆದ್ರೆ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಲ್ವಾ? ಯಾಕಂದ್ರೆ ಈ ಅದಾನಿ ಎಂಟರ್ಪ್ರೈಸಸ್ ಅವರು ಅವ್ರ ಶೇರ್ ಹೋಲ್ಡರ್ಸ್ಗೋಸ್ಕರ 25,000 ಕೋಟಿ ರೈಟ್ಸ್ ಇಶ್ಯೂನ ಮಾಡಿದ್ದಾರೆ ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಈಗ ಏನ್ ರೈಟ್ಸ್ ಇಶ್ಯೂ ಮಾಡ್ತಾ ಇದ್ದಾರೆ ಇವರು 1800 ರೂಪೀಸ್ ಪರ್ ಶೇರ್ ಅಲ್ಲಿ, ಅಂದ್ರೆ 24% ಡಿಸ್ಕೌಂಟ್ ಅಲ್ಲಿ ರೈಟ್ಸ್ ಇಶ್ಯೂನ ಮಾಡ್ತಾ ಇದ್ದಾರೆ. ಈಗ ಕರೆಂಟ್ ಮಾರ್ಕೆಟ್ ಪ್ರೈಸ್ ನೋಡ್ಕೊಂಡ್ರೆ 2480 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಆದ್ರೆ ಇವರು ರೈಟ್ಸ್ ಇಶ್ಯೂನ ಮಾಡಿರೋದು 1800 ರೂಪೀಸ್ ಪರ್ ಶೇರ್ ಅಲ್ಲಿ, ಅಂದ್ರೆ 24% ಡಿಸ್ಕೌಂಟ್ ಅಲ್ಲಿ ಇವರು ರೈಟ್ಸ್ ಇಶ್ಯೂನ ಮಾಡ್ತಾ ಇದ್ದಾರೆ. ಇವಾಗ ಈ ರೈಟ್ಸ್ ಇಶ್ಯೂನ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಇವ್ರ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೋಸ್ಕರ ಅಂತ ಹೇಳಿದ್ದಾರೆ. ಅದರಲ್ಲೂ ಈ ಇನ್ಫ್ರಾಸ್ಟ್ರಕ್ಚರ್ ಸೆಗ್ಮೆಂಟ್ನ, ಎನರ್ಜಿ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೋಸ್ಕರ ಇವಾಗ 25,000 ಕೋಟಿ ರೈಸ್ ಮಾಡ್ತಾ ಇರೋದು. ಅದರಲ್ಲೂ ಈ ಏರ್ಪೋರ್ಟ್ ಬಿಸ್ನೆಸ್ ಏನಿದೆ, ರಿನ್ಯೂವಬಲ್ ಎನರ್ಜಿ ಬಿಸ್ನೆಸ್ ಏನಿದೆ, ಇವನ್ನ ಸ್ಟ್ರೆಂಥನ್ ಮಾಡ್ಕೊಳ್ಳೋದಕ್ಕೋಸ್ಕರನೇ. ಜೊತೆಗೆ ಈ ಕಂಪನಿ ಹತ್ರ ಡೆಟ್ ನೋಡ್ಕೊಂಡ್ರೆ ನಿಯರ್ಲಿ 92,000 ಕೋಟಿ ಇದೆ. ಆ ಡೆಟ್ನ ಕೂಡ ಕಮ್ಮಿ ಮಾಡಿಕೊಂಡು ಬ್ಯಾಲೆನ್ಸ್ ಶೀಟ್ನ ತುಂಬಾನೇ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ತರ ರೈಟ್ಸ್ ಇಶ್ಯೂನ ಮಾಡ್ತಾ ಇರೋದು. ಮತ್ತೆ ಫ್ರೆಂಡ್ಸ್, ಆಗ್ಲೇ ಹೇಳ್ದಂಗೆನೆ ಇವ್ರ ಶೇರ್ ಹೋಲ್ಡರ್ಸ್ಗೋಸ್ಕರ ಈ ರೈಟ್ಸ್ ನ ಇಶ್ಯೂ ಮಾಡ್ತಾ ಇದ್ದಾರೆ ಅಂತ ಹೇಳ್ದೆ ಅಲ್ವಾ? ಇವಾಗ ನೀವ್ ಯಾರಾದ್ರೂ ಈ ಕಂಪನಿಯಲ್ಲಿ ಈಗಾಗಲೇ ಇನ್ವೆಸ್ಟ್ ಮಾಡಿದ್ರೆ ಈ ರೈಟ್ಸ್ ಇಶ್ಯೂ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಆಗ ನೀವು 1800 ರೂಪೀಸ್ ಅಲ್ಲೇನೆ ಅದಾನಿ ಎಂಟರ್ಪ್ರೈಸಸ್ ಶೇರ್ಸ್ ನ ಬೈ ಮಾಡ್ಬೋದು. ಅಥವಾ ನೀವ್ ಯಾರಾದ್ರೂ ಹೊಸದಾಗಿ ಈ ಅದಾನಿ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬೇಕು, ಈ ರೈಟ್ಸ್ ಇಶ್ಯೂ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ರೆ ನೀವು ಅದಾನಿ ಎಂಟರ್ಪ್ರೈಸಸ್ ಶೇರ್ಸ್ ನ ಬೈ ಮಾಡ್ಬೇಕಾಗಿರುತ್ತೆ. ಅದು ಯಾವಾಗ ಬೈ ಮಾಡಬೇಕು ಅಂತಂದ್ರೆ ನವೆಂಬರ್ 14ನೇ ತಾರೀಕು ಒಳಗಡೆನೆ ನಿಮ್ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಈ ಅದಾನಿ ಎಂಟರ್ಪ್ರೈಸಸ್ ಶೇರ್ಸ್ ಇರಬೇಕಾಗಿರುತ್ತೆ. ಅವಾಗ ಮಾತ್ರನೇ ನೀವು ರೈಟ್ಸ್ ಇಶ್ಯೂ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಇವಾಗ ಈ ರೈಟ್ಸ್ ಇಶ್ಯೂಗೆ ರೆಕಾರ್ಡ್ ಡೇಟ್ ಬಂದು 17ನೇ ತಾರೀಕಿದೆ, ಅದು ಸೋಮವಾರ ಇದೆ. ಅದಕ್ಕೋಸ್ಕರ ನೀವು 14ನೇ ತಾರೀಕನೇ ಬೈ ಮಾಡಬೇಕಾಗಿರುತ್ತೆ. ಮತ್ತೆ ಈ ರೈಟ್ಸ್ ಇಶ್ಯೂ ವಿಂಡೋ ಯಾವಾಗ ಓಪನ್ ಆಗುತ್ತೆ ಅಂದ್ರೆ ನವೆಂಬರ್ 22 ಇಂದ ಡಿಸೆಂಬರ್ 2 ವರೆಗೂ ಓಪನ್ ಇರುತ್ತೆ. ಮತ್ತೆ ನೀವು ಈ ಅದಾನಿ ಎಂಟರ್ಪ್ರೈಸಸ್ ಅಲ್ಲಿ 25 ಶೇರ್ಸ್ ಏನಾದರೂ ಹೋಲ್ಡ್ ಮಾಡ್ತಾ ಇದ್ರೆ ನಿಮಗೆ 3 ಶೇರ್ಸ್ ಅಲಾಟ್ ಆಗುತ್ತೆ, ಅದನ್ನು ಡಿಸ್ಕೌಂಟೆಡ್ ಪ್ರೈಸಸ್ ಅಲ್ಲಿ. ಅಥವಾ ಎಕ್ಸಾಂಪಲ್ ಇವಾಗ ನಿಮ್ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಬರೀ ಒಂದು 10 ಶೇರ್ಸ್ ನ ನೀವು ಹೋಲ್ಡ್ ಮಾಡ್ತಾ ಇದ್ರೆ ನಿಮಗೆ 1 ಶೇರ್ ಮಾತ್ರನೇ ಕೊಡ್ತಾರೆ. ಮತ್ತೆ ಈ ಅದಾನಿ ಬಗ್ಗೆ ನಿನ್ನೆ ಕೂಡ ಒಂದು ಅಪ್ಡೇಟ್ ಬಂದಿತ್ತು. ಇವಾಗ ನಾವು ಈ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಬಗ್ಗೆ ಎಲ್ಲ ತುಂಬಾ ಸಲನೇ ಮಾತಾಡ್ಕೊತಾ ಇದ್ವಿ ಅಲ್ವಾ? ಇವಾಗ ಅದಾನಿಯವರು ಸಹ ಈ ಬ್ಯಾಟ್ರಿ ಎನರ್ಜಿ ಸೆಗ್ಮೆಂಟ್ಗೆ ಎಂಟರ್ ಆಗ್ತಾ ಇದೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದನ್ನು ಇವಾಗ ಪ್ರಪಂಚದಲ್ಲೇನೆ ಲಾರ್ಜೆಸ್ಟ್ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ನ ನಾವು ಗುಜರಾತ್ ಅಲ್ಲಿ ಡೆವಲಪ್ ಮಾಡ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ನಮ್ಮ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಸ್ ಅಲ್ಲೇನೆ ತುಂಬಾ ಸಲ ಮೆನ್ಷನ್ ಮಾಡಿದ್ದೆ. ಇವಾಗ ಇದೇ ಗುಜರಾತ್ ಅಲ್ಲೇನೆ ಅದಾನಿ ಅವ್ರದ್ದು ಪ್ರಪಂಚದಲ್ಲೇ ಲಾರ್ಜೆಸ್ಟ್ ರಿನ್ಯೂವಬಲ್ ಪ್ಲಾಂಟ್ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದೆ ಅಲ್ವಾ? ಈಗ ಅದೇ ಪ್ಲಾಂಟ್ ಹತ್ರನೇ ಈ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಸ್ನ ಕೂಡ ಡೆವಲಪ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಎಕ್ಸಾಂಪಲ್ ಇವಾಗ ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಇವಾಗ ಈ ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ ಏನಿದೆ ಇಲ್ಲಿ ಜನರೇಟ್ ಆಗೋ ಪವರ್ನ ಇವಾಗ ಎಷ್ಟು ಬೇಕೋ ಅಷ್ಟನ್ನ ಬಳಸ್ಕೊಂತಾರಂತೆ. ಇನ್ನು ಮಿಕ್ಕಿರೋ ಜನರೇಟ್ ಆಗಿರೋ ಪವರ್ ಏನಿದೆ ಅದನ್ನ ಈ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಸ್ ಇದೆ ಅಲ್ವಾ, ಈ ಬ್ಯಾಟ್ರೀಸ್ ಅಲ್ಲಿ ಅದನ್ನ ಸ್ಟೋರ್ ಮಾಡ್ತಾರಂತೆ. ಆ ಸ್ಟೋರ್ ಮಾಡಿ ಮತ್ತೆ ಯಾವಾಗ ಎನರ್ಜಿ ತುಂಬಾ ಬೇಕಾಗುತ್ತೋ ಅವಾಗ ಅದನ್ನ ಯೂಸ್ ಮಾಡ್ಕೊಳ್ಳೋ ತರ ಈ ಸಿಸ್ಟಮ್ನ ಡೆವಲಪ್ ಮಾಡ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ಈ ಅದಾನಿ ಸಿಮೆಂಟ್ಸ್ ಇದೆ ಅಲ್ವಾ, ಈ ಕಂಪನಿ ರಿಲೇಟೆಡ್ ಆಗು ಒಂದು ಪಾಸಿಟಿವ್ ಅಪ್ಡೇಟ್ ಬಂದಿದೆ. ಈ ಅದಾನಿ ಸಿಮೆಂಟ್ಸ್ ಅವರು
ಕೋಲ್ಬ್ರೋಕ್ ಅನ್ನೋ ಒಂದು ಕಂಪನಿ ಇದೆ. ಈ ಕಂಪನಿ ಜೊತೆ ಒಂದು ಅಗ್ರಿಮೆಂಟ್ ನ ಸೈನ್ ಮಾಡ್ಕೊಂಡಿದ್ದಾರೆ. ಏನಕ್ಕೋಸ್ಕರ ಅಂದ್ರೆ ರೋಟೋ ಡೈನಾಮಿಕ್ ಹೀಟರ್ಗೋಸ್ಕರ ನಾವು ಅಗ್ರಿಮೆಂಟ್ ನ ಸೈನ್ ಮಾಡ್ಕೊಂಡಿದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಸಿಂಪಲ್ ಆಗಿ ಇದೇನಕ್ಕೋಸ್ಕರ ಇದು ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಇವಾಗ ಅದಾನಿ ಅವ್ರಿಗೆ ಆಂಧ್ರ ಪ್ರದೇಶಲ್ಲಿ ಒಂದು ಸಿಮೆಂಟ್ ಪ್ಲಾಂಟ್ ಇದೆ, ಓಕೆನಾ. ಈ ಸಿಮೆಂಟ್ ಪ್ಲಾಂಟ್ ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ರೋಟೋ ಡೈನಾಮಿಕ್ ಹೀಟರ್ಸ್ ನ ಬಳಸ್ತೀವಿ ಅಂತ ಹೇಳಿದ್ದಾರೆ. ಇದು ಏನಕ್ಕೆ ಉಪಯೋಗ ಆಗುತ್ತೆ ಅಂತ ಅಂದ್ರೆ ಫ್ರೆಂಡ್ಸ್, ಇವಾಗ ಈ ಸಿಮೆಂಟ್ ಕಂಪನೀಸ್ ಅಲ್ಲಿ ಸ್ವಲ್ಪ ಮೆಟೀರಿಯಲ್ ನ ಹೀಟ್ ಮಾಡೋದಕ್ಕೋಸ್ಕರ ಕೋಲ್ನ ಮತ್ತೆ ಗ್ಯಾಸಸ್ ನ ತುಂಬಾನೇ ಬಳಸ್ತಾ ಇರ್ತಾರೆ. ಅದರಿಂದ ಪೊಲ್ಯೂಷನ್ ಅನ್ನೋದು ತುಂಬಾನೇ ಜಾಸ್ತಿ ಆಗುತ್ತೆ. ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೋಸ್ಕರ ರೋಟೋ ಡೈನಾಮಿಕ್ ಹೀಟರ್ಸ್ ನ ಬಳಸ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಕೋಲ್ ಮತ್ತೆ ಗ್ಯಾಸಸ್ ನ ರೀಪ್ಲೇಸ್ ಮಾಡ್ತಾ ಈ ಪ್ಲೇಸ್ ಅಲ್ಲಿ ರಿನ್ಯೂವಬಲ್ ಎನರ್ಜಿನ ಬಳಸ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದ ಪೊಲ್ಯೂಷನ್ ಕೂಡ ತುಂಬಾನೇ ಕಮ್ಮಿ ಆಗುತ್ತೆ ಅಂತ ಇವತ್ತು ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಈ ಅದಾನಿ ಸ್ಟಾಕ್ಸ್ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಇವಾಗ ಈ ಅದಾನಿ ಅವ್ರ ಹತ್ರ ಅದಾನಿ ಸಿಮೆಂಟ್ಸ್ ಇದೆ, ಮತ್ತೆ ACC ಸಿಮೆಂಟ್ಸ್ ಇದೆ, ಅಂಬುಜಾ ಸಿಮೆಂಟ್ಸ್ ಇದೆ. ಈ ತರ ಈ ಚಿಕ್ಕ ಸಿಮೆಂಟ್ ಕಂಪನೀಸ್ನೆಲ್ಲ ತುಂಬಾನೇ ಅಕ್ವೈರ್ ಮಾಡಿದ್ದಾರೆ. ಕಮಿಂಗ್ ಟೈಮಲ್ಲಿ ಈ ಪ್ಲಾಂಟ್ಸ್ ಅಲ್ಲೆಲ್ಲ ಇದೇ ತರನೇ ಈ ರೋಟೋ ಡೈನಾಮಿಕ್ ಹೀಟರ್ ನ ಬಳಸೋ ತರ ಚೇಂಜ್ ಮಾಡಿದ್ರೆ ಅದು ಸಿಮೆಂಟ್ ಇಂಡಸ್ಟ್ರೀಸ್ ಅಲ್ಲಿ ತುಂಬಾನೇ ದೊಡ್ಡ ಚೇಂಜಸ್ ಕೂಡ ಆಗುತ್ತೆ. ಜೊತೆಗೆ ಇವ್ರಿಗೆ ಕಾಸ್ಟ್ ಅನ್ನೋದು ಕೂಡ ತುಂಬಾನೇ ಕಮ್ಮಿ ಆಗುತ್ತೆ ಕೋಲ್ ಮತ್ತೆ ಗ್ಯಾಸಸ್ ನ ರೀಪ್ಲೇಸ್ ಮಾಡೋದ್ರಿಂದ. ನೋಡೋಣ ಕಮಿಂಗ್ ಟೈಮಲ್ಲೂ ಇದ್ರ ಬಗ್ಗೆ ಎಲ್ಲ ಇನ್ನ ಏನ್ ಅಪ್ಡೇಟ್ಸ್ ಬರ್ತವೆ ಅಂತ. ಫ್ರೆಂಡ್ಸ್, ಇವಾಗ ಈ ಅದಾನಿ ಕಂಪನೀಸ್ ಬಗ್ಗೆ ನನ್ನ ಒಪಿನಿಯನ್ ನ ಶೇರ್ ಮಾಡಬೇಕು ಅಂದ್ರೆ ಇವಾಗ ಇವ್ರು ಏನ್ ಬಿಸ್ನೆಸ್ ನ ಮಾಡ್ತಾ ಇದಾರೆ ಈ ಪ್ರತಿ ಸೆಗ್ಮೆಂಟ್ ಅಲ್ಲೂ ತುಂಬಾನೇ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಾ ಇದಾರೆ. ಆದ್ರೆ ಮಾರ್ಕೆಟ್ ಇನ್ನೂ ಅದನ್ನ ಪ್ರೈಸ್ ಇನ್ ಮಾಡಿಲ್ಲ. ಯಾಕಂದ್ರೆ ಅದಾನಿ ಅವ್ರ ರಿಲೇಟೆಡ್ ಆಗಿ ಪ್ರತಿ ವರ್ಷ ಒಂದಲ್ಲ ಒಂದು ಅಲಿಗೇಷನ್ಸ್ ಬರ್ತಾನೆ ಇದಾವಲ್ವಾ, ಅದರಿಂದ ಯಾವನು ಪ್ರೈಸ್ ಇನ್ ಆಗಿಲ್ಲ. ಕಮಿಂಗ್ ಟೈಮಲ್ಲಿ ಈ ಬಿಸ್ನೆಸ್ ಎಲ್ಲ ತುಂಬಾನೇ ಸಕ್ಸಸ್ಫುಲ್ ಆಗಿ ಗ್ರೋ ಆದ್ರೆ ಅದಾನಿ ಕಂಪನೀಸ್ ಇನ್ನ ಬೆಟರ್ ಆಗಿ ಗ್ರೋ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಆದ್ರೆ ಈ ಅದಾನಿ ಕಂಪನೀಸ್ ಬಗ್ಗೆ ಯಾವುದೇ ತರ ಅಲಿಗೇಷನ್ಸ್ ಆಗಲಿ ಅಥವಾ ಏನಾದರೂ ಸ್ವಲ್ಪ ಇಶ್ಯೂಸ್ ಆಗಲಿ ಏನನ್ನು ಕಾಣಿಸ್ಬಾರ್ದು. ಅವಾಗ ಮಾತ್ರನೇ ಅದಾನಿ ಕಂಪನೀಸ್ ಇನ್ನೂ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗ್ತವೆ. ನೆಕ್ಸ್ಟ್ ಅದಾದ್ಮೇಲೆ ಆನ್ಲೈನ್ ಯಾತ್ರಾ ಈ ಕಂಪನಿ ಆದರೆ ಇವತ್ತು ಸಹ ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 18% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನಿನ್ನೆ ನಿಯರ್ಲಿ 20% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂದ್ರೆ ಇವರು ತುಂಬಾನೇ ಒಳ್ಳೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ಕಂಪನಿಯಲ್ಲಿ ಸ್ಟ್ರಾಂಗ್ ವಾಲ್ಯೂಮ್ ಬೈಂಗ್ಸ್ ಇಂದ ಈ ತರ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇರೋದು. ಇವಾಗ ರಿಸಲ್ಟ್ಸ್ ಬಗ್ಗೆ ಆದ್ರೆ ಇಯರ್ ಆನ್ ಇಯರ್ ಅಲ್ಲಿ ರೆವೆನ್ಯೂಸ್ 48% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದರೆ 96% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಈ ತರ ಇನ್ಕ್ರೀಸ್ ಆಗಿರೋ ಕಾರಣದಿಂದನೇ ಈ ತರ ಪಾಸಿಟಿವ್ ಆಗಿ ಗ್ರೋ ಆಗಿರೋದು. ಫ್ರೆಂಡ್ಸ್, ಇವಾಗ ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ ಅಲ್ಲಿ ಬರೀ 7 crores ಪ್ರಾಫಿಟ್ಸ್ ನ ಪೋಸ್ಟ್ ಮಾಡಿದ್ರು. ಅದೇ ಈ ಇಯರ್ ಬಂದ್ರೆ ಅದು 14 crores ಗೆ ಇನ್ಕ್ರೀಸ್ ಆಗಿದೆ. ಜೊತೆಗೆ ಅನಲಿಸ್ಟ್ ಎಲ್ಲ ಈ ಕಂಪನಿ ಬಗ್ಗೆ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ BSE ಈ ಕಂಪನಿ ಬಗ್ಗೆ ರೀಸೆಂಟ್ ಟೈಮಲ್ಲಿ ಒಂದ್ಸಲ ಮಾತಾಡ್ಕೊಂಡಿದ್ವಿ. ಅವತ್ತಾದ್ರೆ ನಿಯರ್ಲಿ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತೆ ಇವತ್ತು ಸಹ ನಿಯರ್ಲಿ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂತ ಸಿಂಪಲ್ ಆಗಿ ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಲಾಸ್ಟ್ ವೀಕಲ್ಲಿ ಆದರೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂದ್ರೆ ಸೆಬಿ ಚೇರ್ಮನ್ ಆದ ತುಹಿಕಾಂತ್ ಪಾಂಡೆ ಅವರು ಈ FNO ರಿಲೇಟೆಡ್ ಆಗಿ ಸ್ವಲ್ಪ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಇವಾಗ ಲಾಸ್ಟ್ 3 months ಅಲ್ಲಾಗಲಿ 6 months ಅಲ್ಲಾಗಲಿ ಈ FNO ಬಗ್ಗೆ ತುಂಬಾನೇ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ನ ಕೇಳ್ತಾನೆ ಬಂದ್ವಿ. ಜೊತೆಗೆ ಈ ವೀಕ್ಲಿ ಎಕ್ಸ್ಪೈರೀಸ್ ನ ಕೂಡ ಚೇಂಜ್ ಮಾಡಿದ್ರಲ್ವಾ, ಅದರಿಂದ BSE ಅವ್ರಿಗೆ ತುಂಬಾನೇ ನೆಗೆಟಿವ್ ಆಗುತ್ತೆ. ಅವ್ರ ರೆವೆನ್ಯೂಸ್ ಕಂಪ್ಲೀಟ್ ಆಗಿ ಡ್ರಾಪ್ ಆಗೋ ಚಾನ್ಸಸ್ ಇದೆ ಅಂತ ನಾವು ಮಲ್ಟಿಪಲ್ ಅಪ್ಡೇಟ್ಸ್ ನ ಕೇಳ್ತಾನೆ ಬಂದ್ವಿ. ಅದರಿಂದ BSE ಸ್ಟಾಕ್ ಪ್ರೈಸ್ ಆದ್ರೆ ತುಂಬಾನೇ ಫಾಲ್ ಆಗಿತ್ತು. ಆದ್ರೆ ಈಗ ಸೆಬಿ ಚೇರ್ಮನ್ ಅವರು ಈ ವೀಕ್ಲಿ ಎಕ್ಸ್ಪೈರೀಸ್ ರಿಲೇಟೆಡ್ ಆಗಿ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಇವಾಗ ಪ್ರೆಸೆಂಟ್ ಮಾರ್ಕೆಟ್ ಕಂಡೀಷನ್ ಅಲ್ಲಿ ಈ ವೀಕ್ಲಿ ಎಕ್ಸ್ಪೈರೀಸ್ ನ ಸ್ಟಾಪ್ ಮಾಡೋ ಅವಶ್ಯಕತೆ ಏನೂ ಇಲ್ಲ ಅಂತ ಪಾಸಿಟಿವ್ ಕಮೆಂಟ್ಸ್ ನ ಮಾಡಿದ್ದಾರೆ. ಜೊತೆಗೆ ಇವಾಗ ಈ ವೀಕ್ಲಿ ಎಕ್ಸ್ಪೈರೀಸ್ ನ ಟ್ಯೂಸ್ಡೇ ಇಂದ ಥರ್ಸ್ಡೇಗೆ ಚೇಂಜ್ ಮಾಡಿದ್ರು ಸಹ BSE ಅವ್ರಿಗೆ ಟ್ರೇಡಿಂಗ್ ವಾಲ್ಯೂಮ್ಸ್ ಅನ್ನೋದು ಯಾವುದೇ ಕಾರಣಕ್ಕೂ ಕಮ್ಮಿ ಆಗ್ತಿಲ್ಲ. ಟ್ರೇಡಿಂಗ್ ವಾಲ್ಯೂಮ್ಸ್ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ. ಅದರಿಂದನೇ ಅವತ್ತು ಸಹ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಮತ್ತೆ ಇವತ್ತಾದ್ರೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇಂಟ್ರಾಡೇ ಸೆಷನ್ ಅಲ್ಲಿ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇಯರ್ ಆನ್ ಇಯರ್ ಅಲ್ಲಿ ರೆವೆನ್ಯೂಸ್ ಆದ್ರೆ 31% ಇನ್ಕ್ರೀಸ್ ಆಗಿದೆ. ಜೊತೆಗೆ ಪ್ರಾಫಿಟ್ಸ್ ಆದ್ರೆ 61% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಈ ತರ ಇನ್ಕ್ರೀಸ್ ಆಗಿದೆ ಅಲ್ವಾ, ಈ ರೀಸೆಂಟ್ ಟೈಮಲ್ಲಿ ಇಶ್ಯೂಸ್ ನ ಫೇಸ್ ಮಾಡ್ತಾ ಬಂದ್ರೂ ಸಹ ಪ್ರಾಫಿಟ್ಸ್ ಈ ತರ ಇನ್ಕ್ರೀಸ್ ಆಗಿದೆ ಅಂತಾನೆ ಈ ಕಂಪನಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಜೊತೆಗೆ ಜೆಫ್ರೀಸ್ ಅವರಾದ್ರೆ ಈ ಕಂಪನಿಗೆ ಬೈ ರೇಟಿಂಗ್ ನ ಕೊಟ್ಟು 2930 rupees ಟಾರ್ಗೆಟ್ ಪ್ರೈಸ್ ನ ಕೊಟ್ಟಿದ್ದಾರೆ. ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರಾದ್ರೆ ನ್ಯೂಟ್ರಲ್ ರೇಟಿಂಗ್ ನ ಕೊಟ್ಟು ಟಾರ್ಗೆಟ್ ಪ್ರೈಸ್ ನ ಕಟ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಗೋಕುಲ್ ದಾಸ್ ಎಕ್ಸ್ಪೋರ್ಟ್ಸ್ ಈ ಕಂಪನಿ ಆದ್ರೆ ಇವರು ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಆದ್ರೂ ಈ ಕಂಪನಿ ಇವತ್ತು ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಇವಾಗ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದ್ರೆ ಜಸ್ಟ್ 6% ಮಾತ್ರನೇ ಗ್ರೋ ಆಗಿದೆ. ಆದ್ರೆ ಪ್ರಾಫಿಟ್ಸ್ 71% ಫಾಲ್ ಆಗಿದೆ. ಯಾಕಂದ್ರೆ ಇವಾಗ ಇಂಡಿಯಾ ಮೇಲೆ ಮಾತ್ರನೇ ಹೈಯರ್ ಟ್ಯಾರಿಫ್ ಇದೆ ಅಲ್ವಾ, ಆ ಕಾರಣದಿಂದ ಈ ತರ ಪ್ರಾಫಿಟ್ಸ್ ಡ್ರಾಪ್ ಆಗಿರೋದು.
ಮತ್ತೆ ಈಗ ಪ್ರೆಸೆಂಟ್ ಮಾರ್ಕೆಟಲ್ಲಿ ಆದರೆ ಇವಾಗ ಟ್ರೇಡ್ ಡೀಲ್ ಎಲ್ಲ ಕಂಪ್ಲೀಟ್ ಆಗೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಆಗ್ತಾ ಇದೆ ಅಲ್ವಾ. ಆ ಕಾರಣದಿಂದ ಕಮಿಂಗ್ ಟೈಮಲ್ಲಿ ಈ ಟ್ರೇಡ್ ಡೀಲ್ ಏನಾದರೂ ಕಂಪ್ಲೀಟ್ ಆದರೆ ಯಾವ ಎರಡು ಸೆಕ್ಟರ್ನ ತುಂಬ ಫೋಕಸ್ ಮಾಡಬೇಕು ಅಂದರೆ, ಒಂದು ಟೆಕ್ಸ್ಟೈಲ್ ಕಂಪನೀಸ್ ಮತ್ತು ಈ ಸೀ ಫುಡ್ ರಿಲೇಟೆಡ್ ಆಗಿ ಯಾರು ವರ್ಕ್ ಮಾಡ್ತಾ ಇದ್ದಾರೋ ಆ ಕಂಪನೀಸ್ನ ಫೋಕಸ್ ಮಾಡಿ. ಯಾಕಂದರೆ ಈ ಹೈಯರ್ ಟ್ಯಾರಿಫಿಂದ ತುಂಬಾ ಎಫೆಕ್ಟ್ ಆಗಿರೋ ಸೆಕ್ಟರ್ ಯಾವುದು ಅಂದರೆ ಇವೆರಡೇ. ಅದಕ್ಕೋಸ್ಕರ ಇವಾಗ ಟ್ರೇಡ್ ಡೀಲ್ ಏನಾದರೂ ಸೈನ್ ಆಯಿತು ಅಂದರೆ ಅವತ್ತು ನೆಕ್ಸ್ಟ್ 2 ಡೇಸ್ ಈ ಎರಡು ಸೆಕ್ಟರ್ ಅಲ್ಲಿ ತುಂಬಾನೇ ಪಾಸಿಟಿವ್ ಮೊಮೆಂಟಮ್ ನ ನೋಡೋ ಚಾನ್ಸಸ್ ಇದೆ. ನೋಡೋಣ ನೆಕ್ಸ್ಟ್ ಕ್ವಾರ್ಟರ್ ಅಲ್ಲೆಲ್ಲ ಈ ಕಂಪನೀಸ್ ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಗ್ರೋ IPO ಇವಾಗ ನಮ್ಮ ಮಾರ್ಕೆಟ್ಗೆ ಲಿಸ್ಟ್ ಆಗಿದೆ. ಇವತ್ತಾದ್ರೆ ನಿಯರ್ಲಿ 12% ಪಾಸಿಟಿವ್ ಅಲ್ಲಿ ಲಿಸ್ಟ್ ಆಗಿದೆ ನಮ್ಮ ಮಾರ್ಕೆಟ್ಗೆ. ಮತ್ತೆ ಇನ್ನ ನಮ್ಮ ಮಾರ್ಕೆಟ್ ಅಲ್ಲಿ ಸ್ಟ್ರಾಂಗ್ ಪಾಸಿಟಿವ್ ಮೊಮೆಂಟಮ್ ಇಂದ 22% ವರ್ಗು ಪಾಸಿಟಿವ್ ಆಗಿ ಗ್ರೋ ಆಯಿತು. ಅದಾದ್ಮೇಲೆ ಆಫ್ಟರ್ನೂನ್ ಸೆಷನ್ ಅಲ್ಲಿ ಇನ್ನ ತುಂಬಾನೇ ವಾಲ್ಯೂಮ್ಸ್ ಇನ್ಕ್ರೀಸ್ ಆಗಿರೋ ಕಾರಣದಿಂದ ನಿಯರ್ಲಿ 33% ವರ್ಗು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಫ್ರೆಂಡ್ಸ್, ಇವಾಗ ಪ್ರತಿಯೊಬ್ಬರು ಈ ಕಂಪನಿ ಬಂದಿದೆ ಅಲ್ವಾ, ಈ ಕಂಪನಿಯಲ್ಲಿ ಇವಾಗ ಇನ್ವೆಸ್ಟ್ ಮಾಡ್ಬೋದಾ ಬೇಡವಾ ಅಂತ ಯೋಚನೆ ಮಾಡ್ತಾನೆ ಇರ್ತಾರೆ. ಫ್ರೆಂಡ್ಸ್, ಇವಾಗ ಈ ಕಂಪನಿ ವ್ಯಾಲ್ಯೂಷನ್ಸ್ ಪ್ರಕಾರ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಲ್ಲಿ ಇದೆ. ಈ ಕಂಪನಿ ಬಿಸ್ನೆಸ್ ಪ್ರಕಾರ ಮಾತಾಡ್ಕೊಂಡ್ರೆ ಬಿಸ್ನೆಸ್ ಆಗಲಿ ಗ್ರೋತ್ ಆಗಲಿ ಪ್ರತಿಯೊಂದೂ ತುಂಬಾನೇ ಚೆನ್ನಾಗಿದೆ. ಜೊತೆಗೆ ರೆವಿನ್ಯೂಸ್ ಆಗಲಿ ಪ್ರಾಫಿಟ್ಸ್ ಆಗಲಿ ಪ್ರತಿ ಕ್ವಾರ್ಟರ್ಲೂ ತುಂಬಾನೇ ಕಾನ್ಸ್ಟೆಂಟ್ ಆಗಿ ಗ್ರೋ ಆಗ್ತಾನೆ ಇದ್ದಾರೆ. ಆದರೆ ವ್ಯಾಲ್ಯೂಷನ್ಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಲ್ಲಿ ಇದೆ. ಅಂದರೆ ಇವಾಗ ಪಿಯರ್ ಕಂಪನೀಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ವ್ಯಾಲ್ಯೂಷನ್ಸ್ ಪ್ರಕಾರ ಎಕ್ಸ್ಪೆನ್ಸಿವ್ ಅಲ್ಲೇ ಇದೆ. ಒಂದು ವೇಳೆ ಕಮ್ಮಿಂಗ್ ಟೈಮಲ್ಲಿ ಏನಾದರೂ ಸ್ವಲ್ಪ ಮಾರ್ಕೆಟಲ್ಲಿ ಅನ್ಸರ್ಟಿಟೀಸಿಂದ ಈ ಕಂಪನಿ ಏನಾದರೂ ಫಾಲ್ ಆದರೆ, ಅಂದರೆ ಇವಾಗ 110 ರುಪೀಸ್ಗಾಗಲಿ 120 ರುಪೀಸ್ಗಾಗಲಿ ಯಾವಾಗಾದರೂ ಫಾಲ್ ಆದರೆ ಆ ಟೈಮಲ್ಲಿ ಸ್ವಲ್ಪ ಈ ಕಂಪನಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಜೊತೆಗೆ ಲಾಂಗ್ ಟರ್ಮ್ಗೋಸ್ಕರ ಈ ಕಂಪನಿನ ಕಾನ್ಸಂಟ್ರೇಟ್ ಮಾಡಿ. ಇವಾಗ ಒಂದು ಕಡೆ ಮಾರ್ಕೆಟ್ ಬೆಳೀತಾ ಇದ್ರೆ ಈ ಕಂಪನೀಸ್ಗಂತೂ ಅದು ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ನೋಡೋಣ ಲಾಂಗ್ ಟರ್ಮಲ್ಲಿ ಈ ಕಂಪನಿನ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ನೆಕ್ಸ್ಟ್ ಅದಾದಮೇಲೆ ಟಾಟಾ ಪವರ್ ಈ ಕಂಪನಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಂದಿದೆ. ಫ್ರೆಂಡ್ಸ್, ಇವಾಗ ಈ ಟಾಟಾ ಪವರ್ ಕಂಪನಿ ಬಗ್ಗೆ ತುಂಬ ತಿಂಗಳಿಂದ ಏನೂ ಅಷ್ಟಾಗಿ ಮಾತಾಡಿರಲಿಲ್ಲ. ಆದರೆ ಇವಾಗ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಂದಿದೆ. ಏನಂದರೆ ಇವರು ಸಹ ಈ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಇಕೋಸಿಸ್ಟಮಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ತುಂಬ ಸಲ ಮಾತಾಡ್ಕೊಂಡಿದ್ವಲ್ವಾ. ಇವರಾದರೆ ಈ ಸೋಲಾರ್ ಮಾಡ್ಯೂಲ್ಸ್ನ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಜೊತೆಗೆ ಈ ಸೋಲಾರ್ ಸೆಲ್ಸ್ನ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು. ಆದರೆ ಈಗ ಪ್ರೆಸೆಂಟ್ ಏನು ಅಪ್ಡೇಟ್ ಬಂದಿದೆ ಅಂದರೆ ಇವರು ಇಂಡಿಯಾದಲ್ಲಿ 10 ಗಿಗಾವಾಟ್ಸ್ ಸೋಲಾರ್ ಇಂಗೋಟ್ಸ್ ಮತ್ತು ವೇಫರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಸೆಟಪ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಈ ಸೋಲಾರ್ ವ್ಯಾಲ್ಯೂ ಚೈನ್ ಬಗ್ಗೆ ಎಲ್ಲ ನಾವು ತುಂಬ ಸಲನೇ ಮಾತಾಡ್ಕೊಂಡಿದ್ವಿ. ಇವಾಗ ಈ ರಿವರ್ಸ್ ಇಂಟಿಗ್ರೇಷನ್ ಮಾಡ್ತಾ ಇದ್ದಾರಲ್ವಾ, ಅದರಿಂದ ಈ ಕಂಪನಿಗೆ ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ಈ ವಾರ್ ಎನರ್ಜಿ ಬಗ್ಗೆ ಕೂಡ ಮಾತಾಡ್ಕೊಂಡಿದ್ವಿ. ಇವರು ಅಷ್ಟೇ ಈ ಸೋಲಾರ್ ಸೆಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಸೋಲಾರ್ ಮಾಡ್ಯೂಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಜೊತೆಗೆ ಇವರು ಈ ವೇಫರ್ಸ್ ರಿಲೇಟೆಡ್ ವರ್ಕ್ ಮಾಡ್ತಾ ಇದ್ದೀವಿ ಅಂತ ಕೂಡ ಅಪ್ಡೇಟ್ ಮಾಡಿದ್ರು. ಇವಾಗ ಟಾಟಾ ಪವರ್ ಅವರಾದರೆ ಇಂಗೋಟ್ಸ್ನ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ರಲ್ವಾ, ಅದರಿಂದ ಈ ಕಂಪನಿಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದ್ರ ಜೊತೆಗೆ ಫ್ರೆಂಡ್ಸ್, ನೆಕ್ಸ್ಟ್ 2 ಮಂತ್ಸಲ್ಲಿ ಇವಾಗ ಯೂನಿಯನ್ ಬಜೆಟ್ ಕೂಡ ಇದೆ. ನೋಡೋಣ ಈ ಸಲ ಈ ರಿನ್ಯೂವಬಲ್ ಎನರ್ಜಿ ರಿಲೇಟೆಡ್ ಆಗಿ ಯಾವ ಥರ ಅಪ್ಡೇಟ್ಸ್ ಬರ್ತವೆ ಅಂತ. ನನ್ನ ಪ್ರಕಾರ ಈ ಪವರ್ ಕಂಪನೀಸ್ನ ಸ್ವಲ್ಪ ಫೋಕಸ್ ಮಾಡಿ. ನೆಕ್ಸ್ಟ್ 2 ಮಂತ್ಸ್ವರೆಗೂ ಏನಾದರೂ ಅಪ್ಡೇಟ್ಸ್ ಬಂದರೆ ಈ ಕಂಪನೀಸ್ಗೆಲ್ಲ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಜೊತೆಗೆ ಇವಾಗ ಈ ಟಾಟಾ ಪವರ್ ಅವರು ಏನು ಅಪ್ಡೇಟ್ ಮಾಡಿದ್ದಾರೆ ಅಂತ ಅಂದರೆ ಇವಾಗ ಗೌರ್ಮೆಂಟ್ ಈ ಸೋಲಾರ್ ಕಾಂಪೊನೆಂಟ್ಸ್ ರಿಲೇಟೆಡ್ ಆಗಿ ಸ್ವಲ್ಪ ಇನ್ಸೆಂಟಿವ್ಸ್ನ ಪ್ರೊವೈಡ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದ ಕಮಿಂಗ್ ಟೈಮಲ್ಲಿ ಗೌರ್ಮೆಂಟ್ ಏನಾದರೂ ಇದ್ರ ಬಗ್ಗೆ ಪಾಸಿಟಿವ್ ಕಮೆಂಟ್ಸ್ ಮಾಡ್ತು ಅಂತ ಅಂದರೆ ಈ ಕಂಪನೀಸ್ಗೆ ಕಂಪ್ಲೀಟಾಗಿ ಇದು ಪಾಸಿಟಿವೇ ಆಗುತ್ತೆ. ನೋಡೋಣ ಕಮಿಂಗ್ ಟೈಮಲ್ಲಿ ಇದ್ರ ಬಗ್ಗೆ ಇನ್ನೂ ಏನು ಅಪ್ಡೇಟ್ಸ್ ಬರ್ತವೆ ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.